ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಬಹು ಕುತೂಹಲವನ್ನು ಕೆರಳಿಸಿದಂತಹ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಯ್ಕೆ ಕೊನೆಗೂ ಕೂಡ ಅಲ್ಲಿನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಂತಹ ಹಲಗೇರಿ ಸೋಮಶೇಖರ್ ಅವರು ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹು ಕುತೂಹಲವನ್ನು ಕೆರಳಿಸಿತ್ತು ಹಿರೇಹಡಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆ. ಒಟ್ಟು ಹಿರೇಹಡಗಲಿ ಗ್ರಾಮ ಪಂಚಾಯತ್ ಚುನಾವಣಾ ಈ ಸದಸ್ಯರ ಬಲ ಒಟ್ಟು ಸಂಖ್ಯೆ 21. ಕಾಂಗ್ರೆಸ್ನ 8 ಜನ ಸದಸ್ಯರು, ಬಿ ಜೆ ಪಿಯ 13 ಜನ ಸದಸ್ಯರಿದ್ದರು. ಬಿ ಜೆ ಪಿಯ ಬೆಂಬಲಿತ ಅಧ್ಯಕ್ಷ ಆಕಾಂಕ್ಷಿಯಾಗಿ ಉಜ್ನಿ ಕಾಳಮ್ಮ ಅವರು ನಾಮಪತ್ರವನ್ನು ಸಲ್ಲಿಸಿದರೆ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹಲಗೇರಿ ಸೋಮಶೇಖರ್ ಇವರು ನಾಮಪತ್ರವನ್ನು ಸಲ್ಲಿಸಿದರು. ಮೇಲ್ನೋಟಕ್ಕೆ ಬಿ ಜೆ ಪಿ ಅತಿ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿದ್ದರಿಂದ 13 ಜನ ಬಿ ಜೆ ಪಿಯ ಸದಸ್ಯರ ಬಲ ಇರೋದರಿಂದ ಬಿ ಜೆ ಪಿ ನಿರಾಯಾಸವಾಗಿ ಗೆಲುವನ್ನು ಸಾಧಿಸುತ್ತೆ ಎನ್ನುವಂತಹದ್ದು ಎಲ್ಲರ ಒಂದು ಲೆಕ್ಕಾಚಾರ ಆಗಿತ್ತು. ಆದರೆ ಕುತೂಹಲ ಕೆರಳಿಸಿತ್ತು ಅಂತ ಏನು ಹೇಳಿದೆ, ಆ ಕುತೂಹಲ ಕಾಡ್ತಾನೆ ಇತ್ತು. 8 ಸದಸ್ಯರ ಬಲ ಹೊಂದಿದಂತಹ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿ ಹಲಗೇರಿ ಸೋಮಶೇಖರ್ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಂದರೆ 14 ಮತಗಳನ್ನು ಪಡೆಯುವುದರ ಮೂಲಕ ಆಯ್ಕೆಯಾಗಿದ್ದಾರೆ. 6 ಜನ ಬಿ ಜೆ ಪಿ ಬೆಂಬಲಿತ ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸೋಮಶೇಖರ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು, ಅವರಿಗೆ ಮತವನ್ನು ನೀಡಿದ್ದಾರೆ. ಒಟ್ಟು ಕಾಂಗ್ರೆಸ್ಸಿನ 14, ಬಿ ಜೆ ಪಿ 7 ಸದಸ್ಯರು ಈಗ ಉಳಿದುಕೊಂಡಿದ್ದಾರೆ. 14 ಮತಗಳನ್ನು 8 ಸದಸ್ಯರಿದ್ದಂತಹ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಸಂಖ್ಯೆ 14ಕ್ಕೇರಿದರೆ 13 ಸದಸ್ಯರ ಬಲವನ್ನು ಹೊಂದಿದಂತಹ ಬಿ ಜೆ ಪಿ ಸಂಖ್ಯೆ ಕೇವಲ 7ಕ್ಕೆ ಇಳಿಕೆಯಾಗಿದೆ. ಇದು ಕುತೂಹಲ, ಅಚ್ಚರಿ ಗೆಲ್ಲವೂ ಕೂಡ. ಈ ಬಂದು ಚುನಾವಣೆಯ ಫಲಿತಾಂಶವನ್ನು ಚುನಾವಣಾಧಿಕಾರಿಗಳಾದಂತಹ ತಹಸೀಲ್ದಾರ್ ಜಗದೀಶ್ರವರು ಘೋಷಣೆ ಮಾಡಿದ್ದಾರೆ. ವಿಜಯೋತ್ಸವದ ಆಚರಣೆ ಕಾಂಗ್ರೆಸ್ ಮನೆಯಲ್ಲಿ ಬಹು ಕುತೂಹಲ ಕೆರಳಿಸಿತ್ತು. ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಕೂಡ ಅಷ್ಟೇ ಪ್ರತಿಷ್ಠೆಯಾಗಿ ಸ್ವೀಕರಿಸಿದರು ಹಿರೇಹಡಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆಯನ್ನು. ಒಟ್ಟು 13 ಜನ ಸದಸ್ಯರನ್ನು ಬೆಂಗಳೂರಿಗೆ ಕರೆಸಿಕೊಳ್ಳುವುದರ ಮೂಲಕ ಭಾಳಷ್ಟು ಮೈಂಡ್ ವಾಶ್ ಮಾಡಿದರು, ಕಟ್ಟುನಿಟ್ಟಿನ ಸಂದೇಶವನ್ನು ಕೂಡ ನೀಡಿದರು, ಬಹಳಷ್ಟು ಆಮಿಷವನ್ನು ಕೂಡ ಒಡ್ಡಿದ್ರು ಎನ್ನುವಂತಹದ್ದು ಕೇಳಿಬಂತು. ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿಯ ಬೆಂಬಲಿತ ಹಿರೇಹಡಗಲಿ ಗ್ರಾಮ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಮತ ಹಾಕುವುದಿಲ್ಲ ಎನ್ನುವಂತಹ ಆತ್ಮವಿಶ್ವಾಸವು ಕೃಷ್ಣ ನಾಯ್ಕರಿಗಿತ್ತು ಅಂತ ಕಾಣುತ್ತೆ. ಆದರೆ ಒಳಗೊಳಗೆ ಆಟ ಆಡಿಬಿಟ್ರು ಬಿ ಜೆ ಪಿ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರು. ಹಿರೇಹಡಗಲಿ ಅತ್ಯಂತ ಒಂದು ಸೂಕ್ಷ್ಮವಾದಂತಹ ಗ್ರಾಮ ಪಂಚಾಯತ್ ಅಂತಾನೆ ಹೇಳ್ಬೋದು. ಈ ಹಿಂದೆ ಬಿ ಜೆ ಪಿ ಬೆಂಬಲಿತ ಇಡಿಗರ ಸಾವಿತ್ರಮ್ಮ ಅಧ್ಯಕ್ಷರಾಗಿ 2 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದರು. ನಂತರ ಬಿ ಜೆ ಪಿ ಬಹುಮತವನ್ನು ಹೊಂದಿದ್ದರೂ ಕೂಡ ಕಾಂಗ್ರೆಸ್ನ ಬೊಳ್ಳೊಳ್ಳಿ ಈರಣ್ಣ ಅಧ್ಯಕ್ಷರಾಗಿದ್ದರು. ನಂತರ ಬೊಳ್ಳೊಳ್ಳಿ ಈರಣ್ಣನವರ ರಾಜೀನಾಮೆಯಿಂದ ತೆರವುಗೊಂಡಂತಹ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮತ್ತದೇ ಕಾಂಗ್ರೆಸ್ ಬೆಂಬಲಿತ ಹಲಗೇರಿ ಸೋಮಶೇಖರ್ ಇವರು ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಆಯ್ಕೆಗೊಂಡಿದ್ದಾರೆ. ನೂತನ ಅಧ್ಯಕ್ಷರಾದಂತಹ ಹಲಗೇರಿ ಸೋಮಶೇಖರ್, ಮಾಜಿ ಗ್ರಾಮ ಪಂಚಾಯತ್ ಹಿರೇಹಡಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಬೊಳ್ಳೊಳ್ಳಿ ಬೀರಣ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಜಿ ವಸಂತ್, ಕೊಟ್ರಪ್ಪ ಸೇರಿದಂತೆ ಹಿರೇಹಡಗಲಿಯ ಕಾಂಗ್ರೆಸ್ ಯುವ ಮುಖಂಡರಾದಂತಹ ಚರಣ್ ಗುಂಡಿ, TAPCMS ಅಧ್ಯಕ್ಷರಾದಂತಹ ಬೇಲುನ್ಸಿ ಬಸನಗೌಡ್, ಪುರಸಭೆ ಸದಸ್ಯರಾದಂತಹ ಜ್ಯೋತಿ ಮಲ್ಲಣ್ಣ ಸೇರಿದಂತೆ ಅನೇಕರು ಇಂದು PT ಪರಮೇಶ್ವರ್ ನಾಯ್ಕರವರ
ಮನೆಗೆ ತೆರಳುವುದರ ಮೂಲಕ ಪಿ ಟಿ ಪರಮೇಶ್ವರ್ ನಾಯ್ಕರವರನ್ನು ಸನ್ಮಾನಿಸಿ ಗೌರವಿಸಿದರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಇದಕ್ಕೆ ವಿಜಯೋತ್ಸವ ಅನ್ನಲೇಬೇಕು. ಕೇವಲ 8 ಸದಸ್ಯರ ಬಲವನ್ನು ಹೊಂದಿದಂತಹ ಕಾಂಗ್ರೆಸ್ ಅಧಿಕಾರ ಹಿಡಿಯುತ್ತೆ ಅಂದರೆ ಕೃಷ್ಣ ನಾಯ್ಕರಿಗೆ ತೀವ್ರ ಮುಖಭಂಗ, ಬಿ ಜೆ ಪಿಗೆ ತೀವ್ರ ಮುಖಭಂಗ. ಬಿ ಜೆ ಪಿಯ ಮಂಡಲ ಅಧ್ಯಕ್ಷರಾದಂತಹ ಶಶಿಧರ್ ಅವರು ಕೂಡ ಬೆಂಗಳೂರಿನಲ್ಲಿ ಠಿಕಾಣಿ ಹೂಡಿದ್ರು. ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಹಿರಡಗಲಿ ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಬೆಂಗಳೂರಿನಲ್ಲಿ ಠಿಕಾಣಿ ಹೂಡಿದ್ರು. ಬಿ ಜೆ ಪಿಯ ಮಂಡಲ ಅಧ್ಯಕ್ಷರಾದಂತಹ ಹಣ್ಣಿ ಶಶಿಧರ್ ಅವರು ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಕೃಷ್ಣ ನಾಯ್ಕರು ತೀವ್ರ ಮುಖಭಂಗವಾಗಿದೆ. ಕೃಷ್ಣ ನಾಯ್ಕರಿಗೆ ಕಾಂಗ್ರೆಸ್ ಮತ್ತೆ ವಿಜಯೋತ್ಸವದ ನಗೆ ಬೀರ್ತಾ ಇದೆ. ಇದೊಂದು ಮುನ್ಸೂಚನೆ. ಈಗಾಗಲೇ ಕಾಂಗ್ರೆಸ್ಸಿನ ಅಖಂಡ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ತುಕಾರಾಮ್ರವರು ಗೆಲುವಿನ ಹುಮ್ಮಸ್ಸಿನಲ್ಲಿದ್ದಾರೆ. ಗೆಲ್ತಾರೆ ಎನ್ನುವಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರ ಆತ್ಮವಿಶ್ವಾಸಕ್ಕೆ ಮುನ್ಸೂಚನೆಯಾಗಿ ಶುಭ ಸೂಚನೆಯಾಗಿ ಹಿರೇಡಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನ ಮತ್ತಷ್ಟು ಬಲವನ್ನು ತುಂಬಿದೆ. ಕೃಷ್ಣ ನಾಯ್ಕರಿಗೆ ತೀವ್ರ ಮುಖಭಂಗ. ಗ್ರಾಮ ಪಂಚಾಯತ್ ಸದಸ್ಯರನ್ನು ಯಾವುದೇ ಶಾಸಕರಾಗಲಿ ಸಚಿವರಾಗಲಿ ನಂಬುವಂತಿಲ್ಲ. ಮರ ಕೋತಿ ಆಟ ಈ ಗ್ರಾಮ ಪಂಚಾಯತ್ ಚುನಾವಣೆ ಎನ್ನುವಂತಹದ್ದು, ಅಧ್ಯಕ್ಷರ ಚುನಾವಣೆ ಎನ್ನುವಂತಹದ್ದು ಒಂದು ರೀತಿ ಮರ ಕೋತಿ ಆಟ ಇದ್ದಂತೆ. ಯಾವಾಗ ಯಾರು ಮರ ಏರ್ತಾರೋ, ಯಾವಾಗ ಯಾರು ನೆಲ ಮುಟ್ತಾರೋ ಗೊತ್ತಿಲ್ಲ. ಯಾರನ್ನು ಬೇಕಾದರೂ ಯಾವಾಗ ಬೇಕಾದರೂ ಬಲಿಪಶು ಮಾಡ್ತಾರೆ ಈ ಗ್ರಾಮ ಪಂಚಾಯತ್ ಸದಸ್ಯರು. ಯಾವಾಗ ಬೇಕಾದರೂ ಯಾರಿಗೆ ಕಿರೀಟವನ್ನಿಟ್ಟು ವಿಜಯೋತ್ಸವದ ನಗೆಯನ್ನು ಬೀರ್ತಾರೆ. ಇಂತಹ ಬಹುತೇಕ ಶಾಸಕರಿಗೆ ಇಂತಹ ಅನುಭವಗಳು ಆಗಿರಬಹುದು. ಹಲವಾರು ಸಂದರ್ಭಗಳಲ್ಲಿ ಎಲ್ಲ ಶಾಸಕರ ಮಾತುಗಳನ್ನು ಮೀರಿ ತಮ್ಮದೇ ಆದಂತಹ ಒಂದು ಪ್ರತಿಷ್ಠೆ ಪ್ರಭಾವ ಒಡ್ಡುವುದರ ಮೂಲಕ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಗಳು ನಡೀತವೆ. ಅದರಂತೆ ಕೃಷ್ಣ ನಾಯ್ಕರು ಹೊಸಬರು, ಇವರ ಮಾತನ್ನು ನಂಬಿದ್ರು. ಗ್ರಾಮ ಪಂಚಾಯತ್ ಸದಸ್ಯರೇನಿದ್ರು ಬಿ ಜೆ ಪಿಯ 13 ಜನ ಸದಸ್ಯರು ನಾವು ಒಗ್ಗಟ್ಟಾಗಿದ್ದೀವಿ, ಬಂದಾಗಿದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ ಎನ್ನುವಂತಹ ಮಾತನ್ನು ನಂಬಿದ್ರು ಕೃಷ್ಣ ನಾಯ್ಕ್. ಉಜ್ಜಯಿನಿ ಕಾಳಮ್ಮ ಕೂಡ ಇಲ್ಲಿ ಸೋಲನ್ನು ಕಂಡಿದ್ದಾರೆ. ಬಿ ಜೆ ಪಿಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದಂತಹವರು. ಸೋಮಶೇಖರ್ ಅವರಿಗೆ ಅಭಿನಂದನೆಗಳು.